will fight the battle for you. ನೀವೆಲ್ಲ ಯುದ್ಧ ಮಾಡುತ್ತಿರುವುದು ಇಸ್ರಾಯೇಲ್ ಸೇನಾಧೀಶ್ವರನಾದ ಯೆಹೋವನು ಯುದ್ಧ ಮಾಡುವುದು. Somebody clap and praise him. ಯಾರಾದರೂ ಚಪ್ಪಾಳೆ ತಟ್ಟಿ ದೇವರ ಸ್ತುತಿಸುತ್ತೀರಾ? Praise him right now. ದೇವರ ಈಗಲೇ ಸ್ತುತಿಸ ಪ್ರಾರಂಭಿಸಿರಿ. Praise him right now. ಆತನ ಈಗಲೇ ಸ್ತುತಿಸಿರಿ. And now Gideon says, ಈಗ ಗಿದ್ಯೋನನು ಹೇಳುತ್ತಾನೆ, all those who are doubters run away. ಈಗ ಯಾರೆಲ್ಲ ಸಂಶಯ ಪಡುತ್ತೀರೋ ಓಡೋಗ್ರಿ ಸಾಕು. Imagine in your church you have about 50 people. ನಿಮ್ಮ ಸಭೆಯಲ್ಲಿ 50 ಜನರಿದ್ದಾರೆ ಎಂಬುದನ್ನು ನೆನೆಸಿ. And you are saying all those who are doubtful that we cannot reach this village, run away 40 and run. ನೋಡಿ, ನಿಮ್ಮ ಸಭೆಯಲ್ಲಿ ನೀವು ಹೇಳುತ್ತಿದ್ದೀರಿ, ಈ ಹಳ್ಳಿಯನ್ನು ಸುವಾರ್ತೆಯಿಂದ ಸಂಧಿಸಲು ಅಸಾಧ್ಯ ಎಂಬುದಾಗಿ ಭಯಪಡುವವರು ಹೋಗ್ರಿ ಎಂಬುದಾಗಿ ಹೇಳಿ 40 ಮಂದಿ ಬಿಟ್ಟು ಹೋದ್ರೆ only 10 you have. 10 ಜನರು ಮಾತ್ರ ಇದ್ದಾರೆ ಎಂಬುದಾಗಿ ನೆನೆಸಿ. What you will do? ನೀವೇನ್ ಮಾಡ್ತೀರಾ ಹೇಳಿ? You will go house visiting and call the 40. ನೀವು ಒಂದೊಂದು ಮನೆಗೆ ಹೋಗಿ ಬಿಟ್ಟು ಹೋದ 40 ಮಂದಿನ ಕರ್ಕೊಂಡು ಬರ್ತೀರಾ. But Gideon never went house visiting. ಆದ್ರೆ ಗಿದ್ಯೋನು ಒಂದೊಂದು ಮನೆ ಭೇಟಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. 22,000 doubters, let them go. 22,000 ಸಂಶಯ ಪಡೋರು ಹೋದ್ರೆ ಹೋಗ್ಲಿ. And now God says, ಈಗ ದೇವರು ಹೇಳುತ್ತಾನೆ, you got 10,000 people. ನಿಮ್ಮ ಬಳಿಯಲ್ಲಿ 10,000 ಜನರಿದ್ದಾರೆ. Take them again to the river of anxiety and trembling. ಅವರನ್ನು ಈಗ ನಡುಗುವಂತಹ ಬೊಗ್ಗೆಯ ಬಳಿಯಲ್ಲಿ, ಚಿಂತಾಕುಲವಾಗಿರುವಂತಹ ಬೊಗ್ಗೆಯ ಬಳಿಯಲ್ಲಿ ಕೊಂಡೊಯ್ಯಿರಿ. Tell them to drink water. ಅವರ ಬಳಿಯಲ್ಲಿ ಅಲ್ಲಿ ನೀರು ಕುಡಿಯಲು ಹೇಳು. 9,700 they were sleeping and drinking. 9,700 ಮಂದಿ ಹಾಗೆ ಮಲಗಿ ನೀರು ಕುಡಿಯ ಪ್ರಾರಂಭಿಸಿದರು. All sleeping people, God can't use you. ನಿದ್ದೆ ಮಾಡುವಂತ ಜನರಿದ್ದರೆ ಅವರನ್ನು ದೇವರು ಉಪಯೋಗಿಸಲು ಸಾಧ್ಯವಿಲ್ಲ. You have to be restless. ನೀವು ದೇವರಿಗಾಗಿ ಬೇಗತನ ಇರಬೇಕು. When can I wake up and touch the kingdom and attack the kingdoms of the devil? ಯಾವಾಗ ನೀವು ಯೋಚಿಸಬೇಕು, ಯಾವಾಗ ನಾನು ಏನು ಹೇಳುವೆ, ಯಾವಾಗ ನಾನು ದೇವರ ರಾಜ್ಯಕ್ಕಾಗಿ ಸೇವೆ ಮಾಡುವೆ, ಯಾವಾಗ ಸೈತಾನ ರಾಜ್ಯದ ವಿರೋಧವಾಗಿ ನಿಲ್ಲಬಲ್ಲೆ. 9,700 are sleeping and they are trying to lick like a dog. ನೋಡಿ, 9,700 ಜನರು ಮಲಗಿಕೊಂಡು ನಾಯಿ ಕುಡಿದ ಹಾಗೆ ನೀರು ಕುಡಿಯ ಪ್ರಯತ್ನಿಸುತ್ತಿದ್ದಾರೆ. I want to tell you, ನಾನು ನಿಮಗೆ ಹೇಳಬೇಕಿದೆ, a human tongue can never lick water. ನೋಡಿ, ಮನುಷ್ಯನ ನಾಲಿಗೆ ನಕ್ಕಿ ಕುಡಿಯಲು ಅಸಾಧ್ಯ. You know why? ಯಾಕೆ ಗೊತ್ತಾ? Only a dog can lick water. ನಾಯಿ ಮಾತ್ರವೇ ನಕ್ಕಿ ಕುಡಿಯಲು ಸಾಧ್ಯ. 9,700 fellows are trying to do what a dog can do. ನೋಡಿ, ನಾಯಿ ಮಾಡುವ ಕೆಲಸ 9,700 ಮಂದಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. Because the tongue of a dog is so big. ಯಾಕೆ ನಾಯಿಯ ನಾಲಿಗೆ ಉದ್ದ ಇರುವ ಕಾರಣ ಕುಡಿಯಬಹುದು. When it puts the tongue inside the water, ಈ ನಾಲಿಗೆಯನ್ನು ನಾಯಿ ನೀರೊಳಗೆ ಬಿಡುವಾಗ the tongue becomes like a cup. ಆ ನಾಲಿಗೆ ಒಂದು ಕಪ್ಪಿನ ಒಂದು ಲೋಟದ ರೀತಿ ಮಾರ್ಪಡುತ್ತದೆ. And the dog drinks it. ಆ ರೀತಿ ನಾಯಿ ಕುಡಿಯಲಿಕ್ಕೆ ಸಾಧ್ಯ. Now these are 9,007 warriors. ಈ 9,700 ಮಂದಿ ಯುದ್ಧ ವೀರರಾಗಿದ್ದಾರೆ. They are trying to act like a dog to fight with Gideon. ಈಗ ಗಿಡಿಯೋನ ಜೊತೆ ಯುದ್ಧಕ್ಕೆ ಹೋಗುವಂತೆ ನಾಯಿ ಮಾಡಿದ ಕೆಲಸ ಮಾಡುತ್ತಿದ್ದಾರೆ. Sleeping down. ಈಗ ಮಲಗಿಕೊಂಡು. When I was 40 years, ನಾನು 40 ವಯಸ್ಸಾದವನಾದಾಗ I was celebrating my birthday. ನನ್ನ ಹುಟ್ಟಿದ ಹಬ್ಬ ನಾನು ಕೊಂಡಾಡುತ್ತಿದ್ದೆ. Prakash came and gave me an easy chair. ನನ್ನ ಸಹಬೋಧಕರು ಈಸಿ ಕುರ್ಚಿಯನ್ನು ತಂದು ಕೊಟ್ಟರು, ಪ್ರಕಾಶ್ ಅವರು. I gave it back to him. ನಾನು ಅವರಿಗೆ ಕೊಟ್ಟು ಕಳಿಸಿದೆ. I said, you need easy chair. I don't need easy ಈ chair. ಆರಾಮಾಗಿರುವ ಕುರ್ಚಿಗಳು ನನಗೆ ಬೇಕಿಲ್ಲ, ನಿನಗೆ ಬೇಕಾಗಿರೋದು. I don't have even an easy chair in my house. ನನ್ನ ಮನೆಯಲ್ಲಿ ಇಂತ ಆರಾಮಾಗಿ ಕುಳಿತುಕೊಳ್ಳುವಂತ ಕುರ್ಚಿ ನಾನು ಮಡಗಲಾರೆ. Our life has to be restless. ನಮ್ಮ ಜೀವನ ಯಾವಾಗಲೂ ಚಲಿಸುತ್ತಾ ಇರಬೇಕು. We are not like dogs licking down. ನಾವು ಯಾವತ್ತು ನಾಯಿಗಳ ಹಾಗೆ ನಕ್ಕಿ ಕುಡಿಯೋರಲ್ಲ. God says, ದೇವರು ಹೇಳುತ್ತಿರುವುದು, send the 9,700 home. ಈ 9,700 ವೀರರನ್ನು ಮನೆಗೆ ಕಳಿಸ್ಬಿಡು. They are not behaving like warriors. They are behaving like Pomeranian dogs. ಇವರು ವೀರರ ಹಾಗೆ ಮಾಡ್ತಾ ಇಲ್ಲ, ಪೊಂಗರಿ ನಾಯಿ ಮಾಡದ ಹಾಗೆ ಮಾಡುತ್ತಿದ್ದಾರೆ. 22,000 doubters, 22,000 ಸಂಶಯ ಪಡೋರು, 9,700 distractors. ಈ 9,700 ಅವರ ಲಕ್ಷ್ಯ ಕೊಡದಿರುವವರು. But there were only 300. ಈಗ ಉಳಿದಿದೆ ಎಷ್ಟೇನ್ರಿ? 300. Why did God select the 300? ಯಾಕೆ ದೇವರು ಈ 300 ಮಂದಿಯನ್ನು ಆರಿಸಿದ್ದು? The Bible says, ಸತ್ಯವೇದ ಹೇಳುತ್ತದೆ, they lifted the water from one hand ಅವರು ಒಂದು ಕೈಯಿಂದ ನೀರು ಸೇದರು, and they were drinking. ಅವರು ಕುಡಿದರು. The other hand was free. ಇನ್ನೊಂದು ಕೈ ಬಿತ್ತಲ್ಲ, Their eyes were free. ಅವರ ಕಣ್ಣುಗಳು ಫ್ರೀ ಆಗಿತ್ತು. They were looking around. ಅವರು ಸುತ್ತಮುತ್ತ ನೋಡಿದರು. They were drinking on one hand, but their matter was not to drink, but to fight
drink. ಅವರು ಮತ್ತೊಂದು ಕೈಯಲ್ಲಿ ಖಡ್ಗ ಮಡಗಿದ್ದರು. ಅವರ ಯೋಚನೆ ನೀರು ಕುಡಿಯುವುದು ಮಾತ್ರವಲ್ಲ, ನಾವು ಯುದ್ಧ ವೀರರು ಎಂಬುದಾಗಿ ನೆನೆಸಿದರು. 9,700 9,700 ಮಂದಿ sleeping down. ಈಗ ಕೆಳಗೆ ಮಲಗಿದ್ದಾರೆ. The enemy will walk over you, you don't know. ಶತ್ರು ನಿಮ್ಮ ಮೇಲೆ ನಡೆದುಕೊಂಡು ಹೋಗಬಹುದು, ನಿಮಗೆ ಗೊತ್ತಿಲ್ಲ. Even if the enemy comes and stabs you, you don't know. You are still looking down. ಶತ್ರು ಕಾಲು ತುಳಿದ್ರು ಅವರಿಗೆ ಗೊತ್ತಿಲ್ಲ, ಯಾಕಂದ್ರೆ ನೆಲ ಸಮವಾಗಿ ಮಲಗಿದ್ದಾರೆ. I want to tell all of you, ನಾನು ನಿಮಗೆ ಹೇಳಬೇಕು ಎಲ್ಲರಿಗೂ, get ready for your miracle. ನಿಮ್ಮ ಅದ್ಭುತಕ್ಕಾಗಿ ಸಿದ್ಧರಾಗಿರಿ. Get ready for your miracle. ನಿಮ್ಮ ಅದ್ಭುತಕ್ಕಾಗಿ ಸಿದ್ಧರಾಗಿರಿ. Get ready for your church to double. ನಿಮ್ಮ ಸಭೆ ಎರಡರಷ್ಟಾಗಲಿ ಎಂಬುದಾಗಿ ಸಿದ್ಧರಾಗಿರಿ. Ready for God to intervene. ದೇವರು ನಿಮ್ಮ ಪರವಾಗಿ ಬರಲಿ ಎಂಬುದಾಗಿ 300 men. 300 ಜನರಿದ್ದೀರಾ. One Gideon. ಒಂದು ಗಿದ್ಯೋನನು. How many people against them? ಎಷ್ಟು ಜನರು ಅವರ ವಿರೋಧ ಹೇಳ್ತೀರಾ? 1,35,000. 1,35,000 ಜನರು. God is telling them, ದೇವರು ಹೇಳುತ್ತಿದ್ದು, the little people you have in your church is enough for you to take Karnataka for Jesus. ನಿಮ್ಮ ಸಭೆಯಲ್ಲಿರುವ ಕೊಂಚ